ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಮೀಸಲು ಎಂಬ ಭಾವನೆ ಇದೆ. ಆದರೆ ಎಲ್ಲ ಜಾತಿಯವರಿಗೂ ಸ್ವಾಭಿಮಾನದಿಂದ ಬದುಕಲು ಸಂವಿಧಾನವನ್ನು ನೀಡಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಸಮಾಜದ ಕನಸನ್ನು ಕಂಡವರು ಎಂದು ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಆನಂದ್ ಗುರೂಜಿಯವರು ಅಭಿಪ್ರಾಯಪಟ್ಟರು. ನಯನ ಸಭಾಂಗಣದಲ್ಲಿ ವಿವಿಧ ರಂಗಗಳಲ್ಲಿ ಸಮಾಜಮುಖಿ ಸೇವೆಯನ್ನು ಸಲ್ಲಿಸಿ ಸಾಧನೆ ಮಾಡಿ ಹಲವು ಮಾನವೀಯರನ್ನ ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಹಾನಾಯಕ ಡಾಕ್ಟರ್ ಅಂಬೇಡ್ಕರ್ ರತ್ನ ಪ್ರಶಸ್ತಿ ಪ್ರತಿ ವರ್ಷ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಶ್ರಮಿಸಿ ಮಹಾನಾಯಕರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗ್ತಿದೆ. ಈ ವರ್ಷವೂ ಕೂಡ ಈ ಮಹತ್ ಕಾರ್ಯವನ್ನು ಮಾಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಮಹಾನಾಯಕರು ಅವರ ಹೆಸರಿನಲ್ಲಿ ಕೊಡುವ ಪ್ರಶಸ್ತಿ ಬಹಳ ತೂಕ ಉಳ್ಳದ್ದು. ಇದನ್ನು ಸ್ವೀಕರಿಸಿ ನಮಗೆ ಇನ್ನು ಸಮಾಜಮುಖಿ ಕೆಲಸ ಮಾಡಲು ಮತ್ತಷ್ಟು ಧೈರ್ಯ ಬಂದಿದೆ, ಭರವಸೆ ಮೂಡಿಸಿದೆ ಎಂದು ಪ್ರಶಸ್ತಿ ಪಡೆದುಕೊಂಡವರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಇನ್ನು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ್ದ ಕಿರಣ್ ಕುಮಾರ್ ಅವರು ಕಳೆದ 20 ವರ್ಷಗಳಿಂದ ಬಡವರು, ದೀನದಲಿತರು, ವೃದ್ಧರು, ಅನಾಥರು ಸೇರಿದಂತೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೈಲಾದ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಡಾಕ್ಟರ್ ಆನಂದ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಸೇವೆ ಕಾರ್ಯವನ್ನು ಕೈಗೊಂಡಿದ್ದು, ಇಂದು ಈ ಪ್ರಶಸ್ತಿಯಿಂದ ನನ್ನ ಮೇಲಿನ ಜವಾಬ್ದಾರಿ ಹೆಚ್ಚಾಗಿದ್ದು ಮುಂದಿನ ದಿನವೂ ಸಹ ಇದನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ ಎಂದು ತಿಳಿಸಿದರು. ಇಲ್ಲಿ ಮಾಸ್ಟರ್ ಆನಂದ್ ಗುರೂಜಿಯವರಿಗೆ ನಮಸ್ಕರಿಸ್ತಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾನಾಯಕರ ಪ್ರಶಸ್ತಿ ಇದು ನನಗೆ ಅವರ ಅಭಿಮಾನ, ಅವರು ನನಗೆ ಭಗವಂತ ಡಾಕ್ಟರ್ BR ಅವರು. ಇಲ್ಲಿ ನಾನು ಪ್ರಥಮ ಶಿಷ್ಯ. ಹೇಗೆಂದರೆ ನನ್ನ ಆನಂದ್ ಗುರೂಜಿಯವರು ನನ್ನ ಯಾವತ್ತು ಯಾವಪ್ಪ ನೀರು ಯಾವ ಜಾತಿ ಯಾವರು ಕೇಳಿದ್ರಲ್ಲ ನನ್ನ ಗುರೂಜಿಯ ವಹಿವಾಟ 15-20 ವರ್ಷದಿಂದ ನಾನು ಆನಂದ್ ಗುರೂಜಿಯಲ್ಲಿ ಬೆಳ್ಕೊಂಬಂದಿರೋಂಥ ಅವರ ಮನೆ ಮಗ ಇದ್ದೇನೆ. ನಾನು ಯಾವತ್ತೂ ಗುರೂಜಿ ನನ್ನನ್ನು ಯಾವ ರೀತಿ ಏನೇ ಕಾರ್ಯಕ್ರಮ, ಎಷ್ಟೇ ಕಾರ್ಯಕ್ರಮ, ಎಂಥ ದೊಡ್ಡ ಕಾರ್ಯಕ್ರಮ ಇದಾಗಿದ್ರು ಕಿರಣ ಬರಪ್ಪ ಇಂಥ ಕಾರಣವಾಗಿ ಧರ್ಮದೇವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡ್ಬಂದಿನಿ. ಇವತ್ತು ನಾನು ಜೆ ಕಿರಣ್ ಫೌಂಡೇಶನ್ ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಮ್ಮ ಆನಂದ್ ಗುರೂಜಿ ಕಾರಣ. ಈ ಶ್ರೀಮಾತಾ ಟ್ರಸ್ಟ್ ಈ ಕೊರೋನಾ ಟೈಮಲ್ಲಿ ಈ ಕಾರ್ಯಕ್ರಮ ಹಾಕ್ಕೊಳ್ಳೋದು ಒಳ್ಳೆಯ ಕಾರ್ಯಕ್ರಮ, ರೇಷನ್ನು ಅವು ಇನ್ನೊಂದು ಇಂಜೆಕ್ಷನ್ ತರಿಸ್ಕೊಂಡು ಕಾರ್ಯಕ್ರಮ ಮಾಡಿದೆ. ಆ ಕಾರ್ಯಕ್ರಮ ಸಾವಿರಾರು ಜನಕ್ಕೆ ಅನುದಾನ ಮಾಡುವಾಗ ಆ ಕೊರೋನಾ ಟೈಮಲ್ಲಿ ನಾನು ಆನಂದ್ ಗುರೂಜಿ ಬಿಡಲಿಲ್ಲ. ಮಾಸ್ಕ್ ಹಾಕೊಂಡು ಇದಾರಂತ ಕರ್ಕೊಂಬಂದು ನಾನು ಆನಂದ್ ಗುರೂಜಿ ಬಂದು RR ನಗರ ಪಟ್ಟಣ ನೆನೆಸಿ ಸಾವಿರಾರು ಜನಕ್ಕೆ ಅನುದಾನ ಮಾಡಿ ಸಾವಿರಾರು ಜನಕ್ಕೆ ದಾನ ಮಾಡಿ ಗುರೂಜಿನೂ ಕಸ ಬಿಡಲಿಲ್ಲ. ಅವರೆಲ್ಲ ಬಂದು ನಾನು ಗುರೂಜಿ ಹೆಲ್ಪ್ ಮಾಡಿದೆ. ಇವತ್ತು ಇಲ್ಲಿ ನಡೆದ ಜನಗಳಿಗೆಲ್ಲ ಇವತ್ತು ನನ್ನ ಅಕ್ಕ ತಂಗಿ ಅಣ್ಣ ತಮ್ಮದಿರು ಎಲ್ಲರೂ ನಮಸ್ಕೃತ. ಡಾಕ್ಟರ್ BR ಅಂಬೇಡ್ಕರ್ ಅವರ ಇವತ್ತು ಈ ಪ್ರಶಸ್ತಿ ಇವತ್ತು ನಮ್ಮ ಆನಂದ್ ಗುರೂಜಿ ಇವತ್ತು ನಮ್ಮ ಮಂಜುನಾಥ್ ಸಾರು ಬಸವರಾಜ್ ಸಾರು ಇವತ್ತಿನ ಕರೆದು ಕೊಟ್ಟಿದ್ದಾರೆ. ಎಲ್ಲರಿಗೂ ಒಂದು ಸಿತ್ತ ಇಲ್ಲಿ ಬಂದ ಜನಕ್ಕೆ ನಮಗೆ ತುಂಬ ಧನ್ಯವಾದಗಳು ಅಂತೇಳಿ ಎಲ್ಲರಿಗೂ ಧನ್ಯವಾದಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾನಾಯಕ ಎಂಬತಕ್ಕಂಥ ಈ ಒಂದು ಪ್ರಶಸ್ತಿಯನ್ನು ಎಲ್ಲರೂ ಹೃದಯ ಕಪ್ಪಿಕೊಂಡು ತೆಗೆದುಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ಆನಂದ್ ಗುರೂಜಿಯವರ ಹೆಸರನ್ನ ಯಾಕೆ ಬಿಟ್ರಿ ಅಂತ ನಾನು ಕೇಳಬೇಕಾಗಿದೆ. ಬಸವರಾಜರವರ ಆಯ್ಕೆಯಲ್ಲಿ ಆನಂದ್ ಗುರೂಜಿ ಕಾಣಲಿಲ್ವಾ? ಯಾಕೆಂದರೆ ಬಸವರಾಜರವರು ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಿ ಒಂದೊಂದು ಮುತ್ತು ರತ್ನಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡು ಆ ಮುತ್ತು ರತ್ನಗಳ ಸಾಲಿನಲ್ಲಿ ಆನಂದ್ ಗುರೂಜಿ ಕಾಣಲಿಲ್ವಾ ಅಂತ ಬಸವರಾಜನ ಕೇಳಬೇಕು. ಭಾಳ ಚೆನ್ನಾಗಿದೆ. ಇವತ್ತು ಯಾರೆಲ್ಲ ಈ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ, ತೆಗೆದುಕೊಂಡಿದ್ದೀರಿ, ನಿಮ್ಮೆಲ್ಲರಿಗೂ ಮಹಾನಾಯಕನ ಹೆಜ್ಜೆಯ ಗುರುತು ನಿಮ್ಮ ಹೃದಯದಲ್ಲಿ ಇದ್ದು ನೀವು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಸಿಂಹ ಗರ್ಜನೆಯ ಥರ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆಯೇ ನನ್ನ ಪಟ್ಟ ಶಿಷ್ಯನೂ ಹೌದು. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಾನು ಹಾಕ್ತಿರ್ತಕ್ಕಂಥ ಹೆಜ್ಜೆ ಹೇಗಿದೆ ಎಂಬತಕ್ಕಂಥದ್ದನ್ನು ಪ್ರತಿ ಬಾರಿ ಮಾತಾಡಿ ಆ ಹೆಜ್ಜೆಯಲ್ಲೇ ನಡೆಯುವಂತಹ ಗುಣ ಕಿರಣ್ ಕುಮಾರ್. ಬಸವರಾಜರವರು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇನೆ.
ಈ ಕಾರ್ಯಕ್ರಮಕ್ಕೆ ಕಿರಣನ್ನು ನಾನು ಆಯ್ಕೆ ಮಾಡಿದ್ದೀನಿ ಅಂದಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಪ್ರತಿಯೊಬ್ಬರನ್ನು ಹುಡುಕಬೇಕು, ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ವಿದ್ಯೆ, ಅವರ ದಾನ ಧರ್ಮ ಮತ್ತು ಅವರ ಒಂದು ಕಲೆ ಮತ್ತು ಜನಪರವಾಗಿ ಮಾಡುವಂಥ ಸೇವೆಗಳನ್ನು ಗುರುತಿಸಿ ಅವ್ರಿಗೊಂದು ಸ್ಥಾನಮಾನವನ್ನು ಕಲ್ಪಿಸುವಂಥದ್ರಲ್ಲಿ ಅಂದೇ ಮಹಾನಾಯಕರು ಹೇಳಿದ್ದಾರೆ. ಎಲ್ಲರೂ ಒಂದು ರಥದಲ್ಲಿ ಕರ್ಕೊಂಡು ಹೋಗೋದೇ ಒಂದು ಮಹಾಪ್ರಭ. ಅಂತಹ ಒಂದು ಮಹಾಪ್ರಭೆಯಲ್ಲಿ ನಡೆಸ್ತಿರ್ತಕ್ಕಂತಹ ಇವತ್ತಿನ ಈ ಕಾಯಕ ಯಾರೆಲ್ಲ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದೀರೋ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇನ್ನು ಮುಂಬರ್ತಕ್ಕಂಥ ಪ್ರಶಸ್ತಿ ತಗೊಳ್ಳೋದು ಮುಖ್ಯ ಅಲ್ಲ, ಪ್ರಶಸ್ತಿ ತಗೊಂಡ ಮೇಲೆ ಮಹಾನಾಯಕರಂತೆ ಹೆಜ್ಜೆ ಹಾಕಬೇಕಾಗಿದೆ, ಸಮಾಜಕ್ಕೆ ಸರಿಯಾದ ಸನ್ಮಾರ್ಗವನ್ನು ನಡೆಸಬೇಕಾಗಿದೆ. ಎಲ್ಲಿ ನೊಂದು ಬೆಂದಿರ್ತಕ್ಕಂಥವ್ರು, ಎಲ್ಲಿ ಶೋಷಣೆ ಒಳಗಾಗಿರ್ತಾರೋ ಅಂತಹವರ ಧ್ವನಿಗೆ ಧ್ವನಿ ಆಗಬೇಕಾಗಿದೆ. ಆ ದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರ ಹೆಗಲ ಮೇಲಿದೆ. ಹಾಗಾಗಿ ಈ ಕಾರ್ಯಕ್ರಮ ಈ ವರ್ಷದ 2025 ಈ ಕಾರ್ಯಕ್ರಮ ಮಹಾನಾಯಕನ ಈ ಕಾರ್ಯಕ್ರಮ ಇದು ಮುಂಬರ್ತಕ್ಕಂತಹ ದಿನಗಳಲ್ಲಿ ಇನ್ನಷ್ಟು ಮುತ್ತುರತ್ನಗಳನ್ನು ಜೋಡಿಸುವಂಥದ್ದಾಗಲಿ, ಇನ್ನಷ್ಟು ಹೆಚ್ಚಿನ ಒಂದು ಕೀರ್ತಿ ಪತಾಕಿಗೆ ಹಾರುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.